ನಮಸ್ಕಾರ ವೀಕ್ಷಕರೇ, ನೀವು ಏರ್ಟೆಲ್ ಯೂಸರ್ ಆಗಿದ್ದೀರಾ ಅಥವಾ ಜಿಯೋ ಯೂಸರ್ ಆಗಿದ್ದೀರಾ? ನಿಮಗೆ ಒಂದು ಶಾಕಿಂಗ್ ಗುಡ್ ನ್ಯೂಸ್ ಇದೆ. ಏರ್ಟೆಲ್ ಮತ್ತು ಜಿಯೋ ಇವತ್ತು ಫ್ರೀ ಸರ್ವಿಸ್ ಪ್ರೊವೈಡ್ ಮಾಡ್ತಿರುವಂಥದ್ದು. ಅದು ಯಾಕೆ ಫ್ರೀ ಅಂತ ತಿಳ್ಕೊಳ್ಳೋಣ. ನಿಮಗೆ ಗೊತ್ತಿರೋ ರೀತಿ ಗೌರ್ಮೆಂಟ್ ಒಂದು ರೀಸೆಂಟಾಗಿ ಒಂದು ಆರ್ಡರನ್ನು ಪಾಸ್ ಮಾಡಿದೆ. ಯಾರ್ಯಾರಪ್ಪ ಅಂತ ಅಂದರೆ ಏರ್ಟೆಲ್ಗೆ, ಜಿಯೋಗೆ, VI ಮತ್ತು BSNL ಆಪ್ರೇಟರ್ಸ್ಗೆ ಒಂದು ಆರ್ಡರ್ ಪಾಸ್ ಮಾಡಿದ್ದಾರೆ. ಏನು ಈ ಆರ್ಡರ್ ಅಂತ ಅಂದರೆ ಇಂಟ್ರಾ ಸರ್ಕಲ್ ರೋಮಿಂಗ್ ICR ಕಂಪಲ್ಸರಿಯಾಗಿ ಆ್ಯಕ್ಟಿವೇಟ್ ಮಾಡಬೇಕು ಅನ್ನೋ ಕಾರಣಕ್ಕೆ ಈ ಆರ್ಡರ್ ಪಾಸ್ ಮಾಡಿರುವಂಥದ್ದು. ನಿಮಗೆ ಯಾವುದೇ ಸೆಟ್ಟಿಂಗ್ಸ್ ಚೇಂಜ್ ಮಾಡಬೇಕಾಗಿರುವಂಥದ್ದಿಲ್ಲ, ಆಟೋಮೆಟಿಕ್ಕಾಗಿ ಆ್ಯಕ್ಟಿವೇಟ್ ಆಗುವಂಥದ್ದು. ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ICR ಅಂದರೆ ಏನಂತ ಕೇಳಿದ್ದೀರಾ? ತುಂಬಾ ಸಿಂಪಲ್. ನಿಮ್ಮ ಮನೆ ಸುತ್ತಮುತ್ತ ಏರ್ಟೆಲ್ದಾಗಲಿ ಅಥವಾ ಜಿಯೋ ಯಾವುದೇ ಆಪ್ರೇಟರ್ನ ಟವರ್ಗಳಿರುತ್ತೆ ಅಲ್ವಾ, ಅದು ಆಟೋಮೆಟಿಕಲಿ ಅಥವಾ ಆಲ್ ಆಫ್ ಎ ಸಡನ್ ಕ್ರ್ಯಾಶ್ ಆಯಿತು ಅಥವಾ ಫೈಬರ್ ಅಥವಾ ವಯರ್ಸ್ ಕಟ್ಟಾಗಿ ನೆಟ್ವರ್ಕ್ ಡ್ರಾಪ್ ಆಗುವಂಥ ಚಾನ್ಸಸ್ ಬಂದಾಗ ಅಥವಾ ಟವರೇ ಕೊಲ್ಯಾಪ್ಸ್ ಆಗೋಗ್ಬಿಟ್ರೆ ಆಗ ನಿಮ್ಮ ಮೊಬೈಲ್ ನೆಟ್ವರ್ಕ್ ಏನಿರುತ್ತೆ ನೋಡ್ರಿ, ಇಮ್ಮಿಡಿಯೇಟಾಗಿ ನಿಯರ್ ಬೈ ಇರುವಂಥ ಟವರ್ಗೆ ಸ್ವಿಚ್ ಆಗುತ್ತೆ. ಅದು ಏರ್ಟೆಲ್ ಆಗಿರ್ಬೋದು, ಜಿಯೋದೇ ಆಗಿರ್ಬೋದು, ವೊಡಾಫೋನ್ ಅವ್ರದ್ದು ಅಥವಾ BSNL ಟವರೇ ಆಗಿರ್ಬೋದು, ಯಾವುದಕ್ಕೂ ಡಿಫ್ರೆನ್ಸ್ ಇರೋದಿಲ್ಲ. ಇಂಪಾರ್ಟೆಂಟ್ ವಿಷಯ ಅಂತ ಅಂದರೆ ನಿಮ್ಮ ಕಮ್ಯುನಿಕೇಷನ್ ಯಾವುದೇ ಕಾರಣಕ್ಕೂ ಬ್ರೇಕ್ ಆಗಬಾರ್ದು. ಯಾಕಂತಂದರೆ ಆಪ್ರೇಟರ್ಸ್ಗಳು ಅವರವರ ಟವರ್ನ ಶೇರ್ ಮಾಡ್ಕೊಂಡಿದ್ದಾರೆ. ಅಂದರೆ ಜಿಯೋ ಟವರ್ ಸ್ಟ್ರಾಂಗ್ ಇತ್ತು ನಿಮ್ಮ ಲೊಕ್ಯಾಲಿಟಿ ಅಂತಂದರೆ ಏರ್ಟೆಲ್ಗೆ ಮತ್ತು BSNL ಮತ್ತು VI ಯೂಸರ್ಸು ಕೂಡ ಆ ಟವರ್ ಶೇರ್ ಆಗುವಂಥದ್ದು. ಏರ್ಟೆಲ್ ಯೂಸರ್ಸ್ಗೆ ಒಂದು ಸ್ಪೆಷಲ್ ರಿಲೀಫ್ ಅಂತಲೇ ಹೇಳ್ಬೋದು. ಈ ಪ್ರೀಪೇಯ್ಡ್ ಯೂಸರ್ಸ್ ಯಾರ್ಯಾರು ಇರ್ತಾರೆ ನೋಡಿ, ಅವ್ರಿಗೆ ಒಂದು ಬೋನಸ್ ಟೈಮ್ ಅಥವಾ ಒಂದು ಬೆನಿಫಿಟ್ ಕೊಡ್ತಾ ಇರೋವಂಥದ್ದು ಏರ್ಟೆಲ್ ಕಡೆಯಿಂದ. ಏನೇನಪ್ಪ ಬೆನಿಫಿಟ್ ಅಂತ ಅಂದರೆ, ರೀಚಾರ್ಜ್ ಎಕ್ಸ್ಪೈರ್ ಆಗ್ತಿದ್ರು ನಿಮಗೆ 3 ದಿನ ಎಕ್ಸ್ಟ್ರಾ ವ್ಯಾಲಿಡಿಟಿ ಸಿಗುವಂಥದ್ದು. ಅಂದರೆ ನಿಮ್ಮ ಪ್ಲ್ಯಾನ್ 28 ಡೇಸ್ ಇರುತ್ತೆ. ಸೊ 28 ಡೇಸ್ಗೆ ರೀಚಾರ್ಜ್ ಎಕ್ಸ್ಪೈರ್ ಆಗುತ್ತೆ ಅಲ್ವಾ, ನಿಮಗೆ ಆ 28 ಡೇಸ್ ಪ್ಲಸ್ ಎಕ್ಸ್ಟ್ರಾ 3 ಡೇಸ್ ಬೋನಸ್ ಸಿಗುವಂಥದ್ದು. ಸೊ ಆ ಪ್ಲ್ಯಾನ್ ಏನಿರುತ್ತೆ ನೋಡ್ರಿ, 1 GB ಪರ್ ಡೇ ಡೇಟಾ ನೀವು ಪ್ಲ್ಯಾನ್ ಚೂಸ್ ಮಾಡಿದರೆ ನಿಮಗೆ ಆ 3 ಡೇಸ್ ಕೂಡ ಪ್ರತಿದಿನ 1 GB ಪರ್ ಡೇ ಸಿಗುವಂಥದ್ದು. ಪೋಸ್ಟ್ ಪೇಯ್ಡ್ ಮತ್ತು ವೈಫೈ ಏರ್ಟೆಲ್ ಫೈಬರ್ ಯೂಸರ್ಸ್ ಯಾರು ಇರ್ತಾರೆ ನೋಡ್ರಿ, ನಿಮಗೆ ಒಂದು ಬೆನಿಫಿಟ್ ಕೂಡ ಇರುವಂಥದ್ದು. ನಿಮ್ಮ ಬಿಲ್ಲಿಂಗ್ ಸೈಕಲ್ಲು 3 ದಿನ ಎಕ್ಸ್ಟೆನ್ಷನ್ ಮಾಡಿರುವಂಥದ್ದು. ಅಂದರೆ ನಿಮಗೆ ಬಿಲ್ ಸ್ವಲ್ಪ ಕಡಿಮೆ ಬರುತ್ತೆ, ರಿಲೀಫ್ ಕೂಡ ಸಿಗುವಂಥದ್ದು. ಟೆನ್ಷನ್ ತಗೊಳಕ್ಕೆ ಹೋಗಬೇಡಿ. ಜಿಯೋ ಯೂಸರ್ಸ್ಗೂ ಕೂಡ ಬೆನಿಫಿಟ್ ಸಿಕ್ಕಿರುವಂಥದ್ದು. ಪ್ರೀಪೇಯ್ಡ್ ಯೂಸರ್ಸ್ಗೆ 3 ದಿನ ಎಕ್ಸ್ಟೆನ್ಷನ್ ಕೊಟ್ಟಿರುವಂಥದ್ದು. ಅಂದರೆ ನೀವು 2 GB ಪ್ರತಿದಿನ ಡೇಟಾ, ಅನ್ಲಿಮಿಟೆಡ್ ಕಾಲ್ಸ್ ಕೂಡ ಇರುವಂಥ ಪ್ಲ್ಯಾನ್ ಚೂಸ್ ಮಾಡಿತ್ತು ಅಂದರೆ ಅದು ಕಂಟಿನ್ಯೂ ಆಗ್ತಾ ಇರುವಂಥದ್ದು. ಸೊ ಏರ್ಟೆಲ್ಗೆ ಯಾವ ರೀತಿ ಬೆನಿಫಿಟ್ ಇದೆಯೋ ಅದೇ ರೀತಿ ನಿಮಗೂ ಬೆನಿಫಿಟ್ ಇರುವಂಥದ್ದು. ಮತ್ತು ಪೋಸ್ಟ್ ಪೇಯ್ಡ್ ಮತ್ತು ಏರ್ಟೆಲ್ ಫೈಬರ್ ಥರನೇ ಜಿಯೋ ಫೈಬರ್ ಅಥವಾ ಜಿಯೋ ಅವರ ಏರ್ ಫೈಬರ್ ಯೂಸರ್ಸ್ಗೆ ಕೂಡ 3 ದಿನ ಬಿಲ್ಲಿಂಗ್ ರಿಲೀಫ್ ಸಿಗ್ತಾ ಇರುವಂಥದ್ದು. ಅಂದರೆ 3 ದಿನ ಎಕ್ಸ್ಟೆನ್ಷನ್ ಮಾಡ್ತಾ ಇರುವಂಥದ್ದು, ಸೇಮ್ ಏರ್ಟೆಲ್ ಥರನೇ. ಯಾಕೆ ಈ ಫ್ರೀ ಆಫರ್ ಕೊಡ್ತಾ ಇರೋವಂಥದ್ದು? ನಿಮಗೆಲ್ಲ ಗೊತ್ತಿರೋ ಹಂಗೆ ಜಮ್ಮು ಮತ್ತು ಕಾಶ್ಮೀರಲ್ಲಿ ಮೇಜರ್ ಆಗಿ ಸರ್ವಿಸ್ ಔಟೇಜ್ ಆಗಿರುವಂಥದ್ದು. ಫ್ಲಡ್ಸ್ ಮತ್ತು ಲ್ಯಾಂಡ್ಸ್ಲೈಡ್ಸ್ ಕಾರಣಗಳಿಂದ ಟವರ್ಗಳು ಕೊಲ್ಯಾಪ್ಸ್ ಆಗಿದೆ, ಫೈಬರ್ ಲೈನ್ಗಳು ಕಟ್ ಆಗಿರುವಂಥದ್ದು. ಅಂದರೆ ಕಂಪ್ಲೀಟ್ ಕಮ್ಯುನಿಕೇಷನ್ ಬ್ಲ್ಯಾಕ್ಔಟ್ ಆಗಿದೆ ಜಮ್ಮು ಮತ್ತು ಕಾಶ್ಮೀರಲ್ಲಿ. ಅದೇ ಕಾರಣದಿಂದ ಗೌರ್ಮೆಂಟ್ ಎಚ್ಚೆತ್ಕೊಂಡು ಗೌರ್ಮೆಂಟ್ ಈ 2025 2ನೇ ತಾರೀಕು ಸೆಪ್ಟೆಂಬರ್ ಒಳಗಡೆ ಈ ICR ಕಂಪಲ್ಸರಿ ಮಾಡಲೇಬೇಕು ಅಂತ ರೂಲ್ನ ಪಾಸ್ ಮಾಡಿರುವಂಥದ್ದು. ಅಂದರೆ ಡಿಕ್ಲೇರ್ ಮಾಡಿದ್ದಾರೆ ICR ಕಂಪಲ್ಸರಿ ಆಗಲೇಬೇಕು ಅಂತ. ನಿಮಗೆ ಬೇಕು ಅಂತ ಅಂದರೆ ಜಿಯೋ, ಏರ್ಟೆಲ್, ವೊಡಾಫೋನ್, BSNL ಆಪ್ರೇಟರ್ಸ್ಗೆ ಎಕ್ಸ್ಟೆನ್ಷನ್ ಕೂಡ ಕೊಡ್ತಾರೆ ಸೆಪ್ಟೆಂಬರ್ 2 ದಾಟಿದ್ರು ಕೂಡ. ಬಟ್ ಮ್ಯಾಂಡೇಟರಿಯಾಗಿ ಈ ICRನ ಮ್ಯಾಂಡೇಟರಿ ಮಾಡ್ತಾ ಇರುವಂಥದ್ದು. ಅಂದರೆ ಯಾರ್ಯಾರಿಗೆ ಈ ಬೆನಿಫಿಟ್ ರೋಲ್ಔಟ್ ಆಗುತ್ತೆ, ಸೊ ಟವರ್ ಶೇರ್ ಆಗುವಂಥದ್ದು. ಸೊ ದಟ್ ನಿಮಗೆ ಕಮ್ಯುನಿಕೇಷನ್ ಡ್ರಾಪ್ ಔಟ್ ಆಗಬಾರ್ದು ಅನ್ನೋ ಉದ್ದೇಶದಿಂದ. ಸೊ ಇದಾಗಿತ್ತು ಈ ಏರ್ಟೆಲ್ ಮತ್ತು ಜಿಯೋ ನಡುವೆ ಇರುವಂಥ ಫ್ರೀ 3 ಡೇಸ್ ಎಕ್ಸ್ಟೆನ್ಷನ್ ಬಗ್ಗೆ ಮತ್ತು ICR ಆ್ಯಕ್ಟ್ ಬಗ್ಗೆ. ನಿಮಗೆ ಇನ್ಫಾರ್ಮೇಷನ್ ಇಷ್ಟ ಆಯಿತು ಅಂದಲ್ಲಿ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಸಹ ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇದೇ ರೀತಿ ಹೆಚ್ಚಿನ ಟೆಕ್ ರಿಲೇಟೆಡ್ ಕಾಂಟೆಂಟ್ಗಳು ನಮ್ಮ ಚಾನಲಲ್ಲಿ ರೆಗ್ಯುಲರ್ ಬೇಸಿಸಲ್ಲಿ ಬರ್ತಾ ಇರುತ್ತೆ. ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.